ಸೊ ಹಲೋ ಗೈಸ್, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತಿನ ವಿಡಿಯೋ ಏನಂತಂದರೆ, ನಾವು ಇವತ್ತು ವೈನಾಡ್ ಹೊರಟಿದ್ದೀವಿ. ಸೊ ಅದು ನಂದು ಇವಾಗ ಜರ್ನಿ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಫಸ್ಟು ನಮ್ಮ ಅತ್ತೆ ಹತ್ರ ಬಟ್ಟೆ ಹೊಲ್ಸ್ಕೊಂಬರ್ಬೇಕು. ಸೊ ಪಟ್ಟಂದು ಹೋಗೋಣ, ಬಟ್ಟೆ ಹೊಲ್ಸ್ಕೊಂಬರೋಣ. ಆದಮೇಲೆ ಸುಮಾರು ಕೆಲಸ ಇದೆ ಗೈಸ್, ಜಲ್ದಿ ಮಾಡ್ಕೊಳ್ಳೋಣ, ಹೊರಡಬೇಕು. ಎಷ್ಟೊತ್ತಿಗೆ ಮಲಗಿದ್ದೆ, ಹೀಗೆದ್ದೆ. ಬನ್ನಿ ಗೈಸ್ ಹೊರಡೋಣ, ನಮ್ಮ ಅತ್ತೆ ಮನೆಗೆ ಹೋಗೋಣ. ಹಾಯ್ ಮಾಡ. ಹಾಯ್. ಸರಿ ಬರೋಣಪ್ಪ. ಓಕೆ ಬಾಯ್ ಸುರಾಜ್. ಹುಷಾರು ಸುರಾಜ್. ಹಾಂ ಬರಲಾ? ಹಾಂ ಓಕೆ ಬಾಯ್. ಹೊಡೆದಾಗಿನ ಈಗ ನಮಗೆ ಉಲ್ಲಾಸ್ನ ಪಿಕ್ ಮಾಡಿಕೊಂಡು ನಮ್ಮ ಶ್ರೇಯಸ್ನ ಪಿಕ್ ಮಾಡ್ಕೊಂಡು ಹೊರಡೋದು. ಸೊ ಬನ್ನಿ, ಉಲ್ಲಾಸ್ ಹತ್ರ ಮನೆ ಹತ್ರ ಹೋಗ್ಬಿಟ್ಟು ಕಾಲ್ ಮಾಡೋಣ. ಸೊ ಹೊಸ ವಿಡಿಯೋಗೆ. ಇವತ್ತಿನ ವಿಡಿಯೋ ಏನಂತಂದ್ರೆ, ನಾವೆಲ್ಲ ವೈನಾಡ್ ಟ್ರಿಪ್ ಹೋಗ್ತಾ ಇದೀವಿ. ನೋಡಿ ಕಳ್ ಶ್ರೇಯಸ್ ಇವರೇ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಶ್ರೇಯಸ್ ಉಲ್ಲಾಸ್. ಶ್ರೇಯಸ್ ಫುಲ್ ನಾಚ್ಕೊಂತವ್ರ ಶ್ರೇಯಸ್. ವಿಡಿಯೋ ಮಾಡು ಅಂತ ಕೊಟ್ರೆ ವಿಡಿಯೋನೇ ಆನ್ ಮಾಡಿಲ್ಲ, ಹಂಗೆ ವಿಡಿಯೋ ಮಾಡ್ತಾವನೆ. ಏನಿಲ್ಲ ಗಾಯ್ಸ್, ಏನೇನೋ ಸುಳ್ಳು ಹೇಳ್ತಾರ, ಅವ್ರ ಮಾತೆಲ್ಲ ನಂಬೇಡ್ರಿ. ಲಸೆ ಬಾಜಿ ಆಗ್ಬಿಟ್ಟು ಇವ್ರು ನೋಡಿ ಹೆವಿ ಡ್ರೈವರ್. ಇವರು ನಾವೆಲ್ಲ ಹೆವಿ ಡ್ರೈವರ್ ಅಲ್ಲ, ನಾರ್ಮಲ್ ಡ್ರೈವರ್. ಇವ್ರು ಹೆವಿ ಡ್ರೈವರ್. ಓಡ್ಸಕ್ಕೆ ಬರಲ್ಲ, ಸುಮ್ನೆ ತಳ್ಕೊಂಡು ಓಡಾಡ್ತಾ ಇರ್ತಾನೆ. ತಳ್ಕೊಂಡು ಆಡ್ತಾ ಇರ್ತಾನೆ. ನೋಡಿ ನಾವು ವೈನಾಡ್ ಹೋಗ್ತಾ ಇದೀವಿ. ಮೈಸೂರು ಹೈವೇ ನೋಡಿ ಹೋಯ್ತಾ ಇದೀವಿ. ಮೈಸೂರು ಹೈವೇಲಿ ಹೋಗ್ತಾ ಇದೀವಿ. ಇವಾಗ ಈಗ ನಿಮ್ಗೆ ಮುಂದೆ ಟೀ ಅಂಗಡಿಲಿ ಹಾಕ್ಬಿಟ್ಟು ಸಿಗ್ತೀವಿ. ಈಗ ಸದ್ಯಕ್ಕೆ ಬ್ರೇಕ್ ಕೊಡ್ತೀವಿ. ಆಯ್ತು, ಈಗ ಶ್ರೇಯಸ್ಸನ ಮಾತಾಡ್ತಾನಂತೆ, ಬನ್ನಿ ಕೇಳೋಣ ಏನಂತ. ಮಾತಾಡು. ಏನಿಲ್ಲ ಗಾಯ್ಸ್, ಆರಾಮಾಗಿ ಪೀಸ್ ಆಗೋಯ್ತಾ ಇದೀವಿ. ಇನ್ನ 6 ರೀಚ್ ಆಗೋದು. ನಾವು ಏನ್ ಮಾಡೋದು ಅನ್ನೋದು ಗೊತ್ತಾಗ್ತದೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಇಲ್ಲ, ಇವಾಗ ಸಾಂಗ್ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ. ಅಷ್ಟೇನಾ? ಅಷ್ಟ ಕಟ್ ಮಾಡು. ಸೊ ಗೈಸ್, ನಮ್ಮೂರು ಬೆಂಗಳೂರು. ಉಲ್ಲಾಸ್ ನಿಮ್ಮೂರು ಯಾವ್ದು? ನಮ್ಮೂರ್ ಬಿಸ್ಕೂರು. ನಿಮ್ದು? ಹಾಸನ್. ಏಯ್ ಕರೆಕ್ಟಾಗಿ ಹೇಳ, ನಿಮ್ಮೂರು ಯಾವ್ದಂತಲ್ಲಿ? ಹಾಸನ್ ಕೊಡ, ಹಾಸನ್ ಪಕ್ಕದಲ್ಲಿ ಇರಿಸುವೆ. ಏಯ್ ಕರೆಕ್ಟಾಗಿ ಹೇಳಿ ಯಾವ ಊರು ಅಂತ, ಸುಳ್ಳು ಹೇಳ್ಬೇಡ. ಹ್ಞೂ ಕಣೋ, ನಾಗನಹಳ್ಳಿ ಅಂತ ನಮ್ಮೂರ ಹೆಸರು. ಇನ್ನೊಂದೇನೋ ಹೇಳ್ತಿಲ್ಲ, ಚೇಪಣ್ಣ ಅಂತ ಅದ್ರ ಹೇಳೋ. ಯಾವ್ದು ಯಾವ್ದು ಹೆಸರು ಹೇಳ್ತಾನೆ ಗಾಯ್ಸ್, ಏನ್ ಮಾಡೋದು? ಹೇಳಿಲ್ಲಿ ಚೇಪಣ್ಣ ಅದನ್ನ ಹೇಳಿ, ಒಂದೇ ಒಂದ್ಸಲ ಹೇಳ್ಬಿಡು. ಯಾವ್ದು ನನಗೆ ಗೊತ್ತಿಲ್ಲ ಗಾಯ್ಸ್. ನಮ್ಮ ಸಬ್ಸ್ಕ್ರೈಬರ್ ಒಂದ್ಸಲ ಹೇಳ್ಬಿಡು. ಅದು ಮರ್ತೋಗ್ಬಿಟ್ಟೈತೆ. ಆ ಸ್ಲ್ಯಾಂಗ್ ಅಲ್ಲಿ ಹೇಳೋದು ಹೆಂಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಹೇಳ್ತೀನಿ. ಅವ್ನು ಹೇಳ್ಬೇಕಾರೆ ಕದ್ದು ವಿಡಿಯೋ ಮಾಡೋಣ. ಬೆಳಗ್ಗೆ ನಾವು ನೆನ್ನೆ ನೈಟು 11 ಗಂಟೆಗೆ ಬಿಟ್ಟಿದ್ದು. ಬೆಳಗಿನ ಜಾವ 6:10 ಇನ್ನೂ ಹೋಯ್ತಾನೇ ಇದೀವಿ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಅನಿಸಿಕೆ ಏನು ನಿಂಗೆ? ಇನ್ನೂ ಹೋಯ್ತಾನೆ ಇದೀವಿ. ಇನ್ನೂ ವೈನಾಡ್ ಬೇರೆ ಬಂದಿಲ್ಲ. ಇನ್ನ ವೈನಾಡಲ್ಲ, ಇವಾಗ ತಾನೇ ಕೇರಳ ಎಂಟ್ರಿ. ರೋಡ್ ಮಾತ್ರ ಸಕ್ಕದಾಗಿದೆ. ಏನ್ ಹೇಳಿ, ರೋಡ್ ಮಾತ್ರ ಒಂದ್ ಕಡೆ ತಗ್ಲಾಕೊಂಡಿದ್ವಿ ಹಳ್ಳ ದಿನ್ನೆ. ರೋಡ್ ಮಾತ್ರ ಚೆನ್ನಾಗಿದೆ. ಒಂದ್ ಸ್ವಲ್ಪ ದೂರ 10-15 ಕಿಲೋಮೀಟರ್ ಚೆನ್ನಾಗಿರುವ, ಮಿಕ್ಕಿದೆಲ್ಲ ಚೆನ್ನಾಗಿತ್ತು. ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ, ಬಡವನ ಕಣ್ಣಲು ಬೆಳಕಾದರೆ ಅದು ಪ್ರೇಮವೇ, ಕೊರಳಿದು ಕಂಪಿಸಿ ಬಿಗಿಯಾದರೆ ಅದು ಪ್ರೇಮವೇ, ತಿರುವಲಿ ದೇವರೇ ಎದುರಾದರೆ ಅದು ಪ್ರೇಮವೇ. ಈಗ ನಾವು 990 ಬ್ರಿಡ್ಜ್ ಅಂತ ಯಾವ್ದೋ ಬಂದಿದ್ದೀವಿ. ಅಲ್ಲಿ ನೋಡಿ ಒಂದು ವಾಟರ್ ಫಾಲ್ಸ್, ಒಳ್ಳೆ ಮಸ್ತಾಗಿರೋ ನಮ್ಗೆ ವಾಟರ್ ಫಾಲ್ಸ್. ಹಿಂಗಾಯ್ತು, ಇನ್ನೂ ಐತೆ ಆ ಕಡೆ ಮುಂದೆ ಹೋಗ್ಬೇಕು. ಇನ್ನೇ ಮುಂದೆ ಹೋಗಿ ನೋಡ್ಕೊಂಬೋಣ. ಈಗ ನೋಡಿ, ಶ್ರೇಯಸ್ಸು, ನಾನು, ನಮ್ಮ ಉಲ್ಲಾಸ್ ಮೂರೇ ಜನ ಬಂದ ಟ್ರಿಪ್ ಇದು. ಒಳ್ಳೆ ಸಿನಿಮಾಟಿಕ್ ಶಾರ್ಟ್ಸ್ ಹಾಕೊಂಡು ಬಂದಿದ್ದೀನಿ. ಕಣ್ಣೊಂದಾಗಿದೆ, ಕನಸೊಂದಾಗಿದೆ, ಜೀವ ಜಾರುತ್ತಿದೆ, ಹಾರೋ ಹಾಗಿದೆ, ನೂರೊಂದಾಗಿದೆ, ಹೇಳೋಕೆ ಬರದೆ. ಕಣ್ಣೊಂದಾಗಿದೆ, ಕನಸೊಂದಾಗಿದೆ, ಜೀವ ಜಾರುತ್ತಿದೆ, ಹಾರೋ
ಎಷ್ಟು ಕಿಲೋಮೀಟ್ರು ಏನೋ ಕನ್ನಡ ತಮಿಳ್ ಎಷ್ಟು ಕಿಲೋಮೀಟರ್ ಆಫ್ ರೋಡ್ 7 ಕಿಲೋಮೀಟರ್. ಜೀಪಲ್ಲಿ ಹೋಯ್ದೇವಿ ಈಗ. ಇವ್ನ್ಯಾವನ ಸೆಡೆ ನನ್ ಮಗ. ಗೈಸ್ ನಿಮ್ಗೆಲ್ಲ ಒಂದು ಹೆವೆನ್ ತೋರ್ಸಲ್ಲ. ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ ಉನ್ಮಾದ ತಾನಾಗಿ ಹಾಡಾಗೋ ಸಮಯ ಏಕಾಂತ ಕಲ್ಲನ್ನು ಮಾಡುವುದೋ ಕಲಿಯ. ಗೈಸ್ ಇದೆ ನೋಡಿ 900 ಗ್ಲಾಸ್ ಬ್ರಿಡ್ಜ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೋಗೋದ್ರನ್ನ ಕೇಳೋಣ. ಅದನ್ನು ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಗಾಯ್ಸ್ ಬಂದು ಒಂದ್ಸಲ ಎಂಜಾಯ್ ಮಾಡಿ. ಬೆಂಗಳೂರಲ್ಲಿ ಏನ್ ಮಾಡ್ತೀರಾ, ಅದೇ ಟ್ರಾಫಿಕ್, ಅದೇ ಕೆಲಸ, ಅದೇ ಮನೆ, ಅದೇ ಅಂಗಡಿ, ಅದೇ ಊಟ. ಬಂದ್ಬಿಟ್ಟು ನೇಚರ್ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ ಸಿಂಪಲ್ ಆಗಿ. ಒಟ್ನಲ್ಲಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಅಲ್ಲ ನಿಂಗೆ ಚೆನ್ನಾಗಿದೆ ನೀವು ಅಷ್ಟು ಮಸ್ತಾಗಿದೆ. ಮಸ್ತಾಗಿದೆಯಾ? ಒಂದಿಗೆ ಈಗ ಕೆಳಗಡೆ ಅವನ ಮತ್ತೆ 7 ಕಿಲೋಮೀಟರ್ಸ್ ಫುಲ್ ಆಫ್ ರೋಡ್. ನುಗ್ಗಿದ್ರೆ ಸುಭಾಸ ಬೇಡ, 2 ದೇಶ ಓತಡ. ನಾಷ್ಟ ಇಷ್ಟಲ್ಲ ಆಯ್ತು. ಇವಾಗ ನಾವು ಎಡೇಕಲ್ ಕೇವ್ಸ್ ಹೋಗಿದ್ದೀವಿ. 900 ಬ್ರಿಡ್ಜ್ ಇಂದ ಎಡೇಕಲ್ ಕೇವ್ಸ್ ಹೋಗಿದ್ದೀವಿ. ನೆಕ್ಸ್ಟು ಗಿಡ ಎಲ್ಲ ಶಾಪಿಂಗ್ ಮಾಡಿದೀವಿ. ನೆಕ್ಸ್ಟ್ ಅಲ್ಲೋಗಿ ಸಿಗ್ತೀವಿ. ವೈನಾಡ್ಗೆ ಹಾಕೊಟ್ಬಿಟ್ಟು ಮಿಸ್ ಆಗಿದ್ರೆ ಬೆಂಗಳೂರಿಗೆ ಬಂದ್ಬಿಡೋರು. ನಾವ್ ಹಾಕೊಟ್ಟಿರೋ ಲೊಕೇಶನ್ ಕ್ಲಿಯರ್ ಮಾಡ್ಬಿಟ್ಟು ಬೆಳಗ್ಗೆ ಲೊಕೇಶನ್ ಆನ್ ಮಾಡ್ಬಿಟ್ಟು ತಗೊಳ್ಳಿ ಅಂತ ಬಿಟ್ಬಿಟ್ಟು ಮಾಡಕ್ ಕೆಲ್ಸ ಇಲ್ಲ ಫ್ರೆಂಡ್ಸ್, ಅದೇ ಮಾಡ್ತಾ ಬಿಡಪ್ಪ. A few minutes later. ನೀನ್ ಚುಳ್ಳಾಗಿ ಅಂತ ಗೊತ್ತು ನೋಡು, ಮಕ ನೋಡಿದ್ರೆ ಗೊತ್ತಾಗ. ಲೊಕೇಶನ್ ವೈನಾಡು ಹಾಕೊಟ್ಬಿಟ್ಟು ನನ್ ಮಗ ನೀನು ಕಚಡ ನನ್ ಮಗ. ಸುಮ್ಮನೆ 40 ನಿಮಿಷ ವೇಸ್ಟ್ ಮಾಡ್ಸೋನೆ. ಇಷ್ಟೊತ್ತಿಗೆ ಎಡೇಕಾಲ್ ಕೇವ್ಸಲ್ಲಿ ಆರಾಮಾಗಿ ಇರ್ತಿದ್ವಿ ನಾವು. ಆರಾಮಾಗಿ ಎಡೇಕಾಲ್ ಕೇವ್ಸಲ್ಲಿ ಎಂಜಾಯ್ ಮಾಡ್ಕೊಂಡು ಇರ್ತಿದ್ವಿ. ಎಣ್ಣೆ ಎಲ್ಲ ಹೊಡಿತಾರಲ್ಲ, ನಾವು ಒಳ್ಳೆ ಹುಡುಗರು ಎಣ್ಣೆ ಹೊಡೆಯಲ್ಲ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸುಮ್ಮನೆ ಎಣ್ಣೆ ಹೊಡೆಯೋದು, ನಾವು ಪಕ್ಕದಲ್ಲಿ ಕೂತಿರ್ತೀವಿ. ನೆಪ ನೋಡಿ ಹೆಂಗ್ ಹುಡುಕ್ತಾನೆ, ಏನ ಮಾತಾಡಿಸ್ತಾ ಇದ್ರೆ ಆ ಸ್ಟೋರಿ ಆಗಕ್ಕೆ ಒಂದು ಅವತಾರ ಮಾಡ್ತಾನೆ. ಅವತಾರ ಮಾಡಿನ ನಮ್ಮನ್ನು ವೈನಾಡು ಕರ್ಕೊಂಡ್ಬಿಟ್ಟವನೆ ನೋಡಿ. ಏನೋ ಮಾತೇ ಇಲ್ಲ. ಆಮೇಲೆ ಇದು ಕ್ಯಾಮ್ರಾ ಆಫ್ ಮಾಡೋದು. ನಾವು ಎಡೇಕಲ್ ಕೇವ್ ಹತ್ರ ಬಂದಿದ್ವಿ. ಇಲ್ಲಿ ನೋಡಿ ಹೆಂಗಿದೆ ಫುಲ್ಲು ಬೆಟ್ಟ ಗಿಟ್ಟ ಎಲ್ಲ ಗಾಯ್ಸ್ ಬೇಡ. ನಮ್ ಕಷ್ಟ ಯಾರಿಗೆ ಎಲ್ಲಿಂದ ಫುಲ್ ಇದೆ ಹತ್ಕೊಂಡು ಫೈನಲಿ ಎಂಡ್ ಪಾಯಿಂಟ್ ಹತ್ರ ಬಂದಿದ್ವಿ. ನೋಡೋಣ ಹೆಂಗಿದೆ ವ್ಯೂ ಅಂತ. ನಾವು ಫಸ್ಟ್ ಒಂದ್ಸಲಿ ವಯನಾಡು ಬಂದಿದ್ವಿ. ಇದೆಲ್ಲ ಏನಂತಾನೆ ನೋಡಿರಲ್ಲ.
ಇವಾಗ ನೋಡಿ ನಿಜವಾದ ವೈನಾಡನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ನೋಡಿ ಆಗ್ತಾ ಇದೀವಿ. ನಮ್ಮ ಉಲ್ಲಾಸ ಹತ್ತವನೆ ನಮ್ಮ ಶ್ರೇಯಸ್ ಬನ್ನಿ ಗೈಸ್. ನಾವು ಅಲ್ಲಿಂದ ಸ್ಟ್ರಗಲ್ ಬಿಟ್ಟಿರ್ತಿದೆ ಕಷ್ಟ ಆಗ್ಬಿಟ್ಟು ಹಾಕೊಂಡ್ಬಂದಿ ಮಾತೇ ಆಡ್ತಾ ಇಲ್ಲ ಮಾತೇ ಬರಲ್ಲ. ಅಲ್ಲಿಂದ ರೂಮ್ಗೆ ಬಂದ್ವಿ. ಸುಸ್ತಾಗೋಯ್ತು, ಅದು ತುಂಬ ಹೈಟಲ್ಲಿತ್ತು, ಹತ್ತಿ ಇಳಿ ಅಷ್ಟು ಸುಸ್ತಾಗೋಯ್ತು. ಸೊ ಒಂದು ರೆಸ್ಟ್ ಮಾಡ್ತಾಯಿದ್ವಿ, ಹೋಗ್ಬಿಟ್ಟು ಮಾಡೋಣ. ಈ ವ್ಲಾಗ್ ಎಲ್ಲ ಎಡ್ ಮಾಡ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇ ಬೆಲ್ಲ ಹೆಂಗೆ ಲೈಕ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. ಇನ್ನೂ ವೈನಾಡಲ್ಲಿ ಇರ್ತೀವಿ, ಡೇಟು ಬರುತ್ತೆ ವೈನಾಡ್ದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.